ಆ ಕಾಲದಲ್ಲಿ ನಮ್ಮ ತಾತ ಅಜ್ಜಿಯವರೆಲ್ಲ ಹಲ್ಲು ಜಲಿಕೆ ಹೊಂಗೆ ಕಡ್ಡಿ, ಬೇವಿನ ಕಡ್ಡಿ, ಉತ್ರಾಣಿ ಕಡ್ಡಿ ಇವುಗಳನ್ನೆಲ್ಲ ಬಳಸ್ತಿದ್ರಂತೆ. ಮತ್ತೆ ನಮ್ಮ ಹಲ್ಗಳು ಪಾಚಿ ಬಂದ್ರೆ ಅದನ್ನ ಹೋಗ್ಲಾಡ್ಸಿಕ್ಕೆ ಈ ಕೊಬ್ಬರಿ ಎಣ್ಣೆ ಕೂಡ ಬಳಕೆ ಮಾಡ್ತಾ ಇದ್ರಂತೆ. ಮತ್ತೆ ಇದು ಬೇವಿನ ಎಣ್ಣೆನ ಪುಡಿ ಮಾಡಿ ಲವಂಗ ಮತ್ತು ಪಚ್ಕರ್ಪೂರಗಳನ್ನ ಮಾಡಿರೋಂಥದ್ದು. ಇದನ್ನು ಕೂಡ ಹಲ್ಲು ಜಲಿಕೆ ಬಳಕೆ ಮಾಡ್ತಾ ಇದ್ರಂತೆ. ಮತ್ತೆ ಇದು ಸಗಣಿಯನ್ನ ನಾವು ಒಣಗಿಸಿ ಪುಡಿ ಮಾಡಿದೀವಿ. ಇದನ್ನು ಕೂಡ ಹಲ್ಲು ಜಲಿಕೆ ಬಳಕೆ ಮಾಡ್ತಿದ್ರಂತೆ. ಮತ್ತೆ ಇದು ಕರ್ಕು ಇದ್ದಲು, ಇದನ್ನು ಕೂಡ ಹಲ್ಲು ಜಲಿಕೆ ಬಳಕೆ ಮಾಡ್ತಾ ಇದ್ರಂತೆ. ಮತ್ತೆ ಇದು ಮುಖ ತೊಳೆಯೋದಕ್ಕೆ ಕಡಲೆ ಹಿಟ್ಟು ಮತ್ತು ಹೆಸರು ಕಾಳನ್ನ ಹಾಕಿ ಮಾಡಿರುವಂತದ್ದು. ಇವನ್ನೆಲ್ಲ ಆ ಕಾಲದಲ್ಲಿ ನಮ್ಮ ಅಜ್ಜಿ ತಾತಂದಿರು ಬಳಕೆ ಮಾಡ್ತಾ ಇದ್ರಂತೆ. ಹಾಗಾಗಿ ಅವರ ಮುಖ ಇವಾಗ್ಲೂ ಕೂಡ ಪಳಪಳ ಅಂತ ಹೊಳಿತಿದೆ. ಅವರ ಹಲ್ಲುಗಳು ಕೂಡ ಗಟ್ಟಿಮುಟ್ಟಾಗಿವೆ. ಆದ್ರೆ ನಮ್ಮ ಮುಖ ಹಾಗೆ ಪಳಪಳ ಅಂತ ಹೊಳಿತಾನೂ ಇಲ್ಲ, ನಮ್ಮ ಹಲ್ಲುಗಳು ಕೂಡ ಹಾಗೆ ಗಟ್ಟಿಮುಟ್ಟಾಗೂ ಇಲ್ಲ. ನಾವು ಆರೋಗ್ಯಕರವಾಗಿರಬೇಕಂದ್ರೆ ನಮ್ಮ ಹಳೆ ಕಾಲದಲ್ಲಿ ಬಳಸ್ತಿದ್ದ ನೈಸರ್ಗಿಕ ವಸ್ತುವನ್ನು ನಾವು ಬಳಕೆ ಮಾಡ್ಬೇಕಾಗುತ್ತೆ. ಹಾಗಾಗಿ ಇದನ್ನೆಲ್ಲ ನಾವು ಕೂಡ ಬಳಕೆ ಮಾಡ್ತೀವಿ. ನೀವು ಕೂಡ ಮಾಡ್ತೀರಿ ಅಲ್ವಾ? ಧನ್ಯವಾದಗಳು.